ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರೋ ಬೆಲ್ ಬಟನ್ನ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ಜಾಸ್ತಿ ಮಾಡೋದಕ್ಕೆ ಶಕ್ತಿಯನ್ನು ಪ್ರದರ್ಶಿಸೋದಕ್ಕೆ ಅವರಿಗೆ ಭುಜ ಕೊಟ್ಟು ಅವರ ಬಲಪ್ರದರ್ಶನ ಮಾಡಬೇಕು. ಯಾಕಂದ್ರೆ ಸುಮಾರು 100 ವರ್ಷ ಕೊಟ್ಟು ರಾಜ್ಯಗಳು ಹೇಳಿದ್ದಾರೆ, ಪ್ರತಿ ಗ್ರಾಮ ಪಂಚಾಯತ್ಗೆ 7 ಬಸ್ ಕಳಿಸ್ತಾರಂತೆ. ಅವರು ಎಲ್ಲ ವರ್ಷ ಮಾಡ್ತಾ ಇದ್ದಾರೆ. ದಯವಿಟ್ಟು ಪ್ರತಿಯೊಬ್ಬರು ನೀವು ಪ್ರತಿ ಗ್ರಾಮ ಪಂಚಾಯತ್ ಪ್ರತಿ ಹಳ್ಳಿಯಿಂದಲೂ ಸಹ ಸೇರಿ ಒಂದು 5ರಿಂದ 10 ಸೇರಿ ಬರಬೇಕು. ನಾವೆಲ್ಲ ಕೂಡ ಮುಖಂಡರು, ಕಾರ್ಯಕರ್ತರು ಯಶಸ್ವಿಯಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತಕ್ಕಂಥ ವಿಚಾರವನ್ನು ಇವತ್ತಿನ ಸಭೆ ಆಗಿದೆ. ಆದ್ದರಿಂದ ನಮ್ಮ ನಾಯಕರಾದಂಥ ಶ್ರೀಯುತ ರಾಜಕೀಯವರು ಆ ಬಗ್ಗೆ ಎಲ್ಲ ಅವತ್ತಿನ ಕಾರ್ಯಕ್ರಮಗಳ ಸಿದ್ಧತೆಯ ಬಗ್ಗೆ ಅವರು ಮಾತನಾಡಿದ್ದಾರೆ. ಹಾಗಾಗಿ ನಾವು ಕಾರ್ಯಕ್ರಮಕ್ಕೆ ಎಲ್ಲ ಕ್ಷೇತ್ರದ ಮುಖಂಡರು ಮತ್ತು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತಕ್ಕಂಥ 21/6/2026 ಭಾನುವಾರ ಇದು ಹಸ್ತಾಂತರ ಅಧಿಕಾರ ಹಸ್ತಾಂತರ ಅಂದರೆ EK ಶಿವಕುಮಾರ್ ಸಾಹೇಬರಿಂದ PKR ಸಾಹೇಬರಿಗೆ ಅಧಿಕಾರ ಹಸ್ತಾಂತರ ಕಾರ್ಯಕ್ರಮಕ್ಕೆ ತಾಲೂಕಿನಾದ್ಯಂತ ಗ್ರಾಮ ಪಂಚಾಯತ್ಗೆ ಬಸ್ಗಳಂತೆ 100 ಬಸ್ಗಳನ್ನು ನಮ್ಮ ನಾಯಕರಾದಂಥ ರಾಜಕೀಯವರು ಇದ್ದಾರೆ. ಅವರ ಮಾರ್ಗದರ್ಶನದಂತೆ ನಾವೆಲ್ಲರೂ ಪಂಚಾಯತಿಗೆ 2 ಬಸ್ಗಳಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ಮತ್ತು ಕರ್ಕೊಂಡು ಹೋಗಿ ಸಭೆಯನ್ನು ಯಶಸ್ವಿಗೊಳಿಸಬೇಕಾಗಿ ನಮ್ಮಲ್ಲಿ ಎಲ್ಲರಲ್ಲೂ ಅಧ್ಯಕ್ಷರಾಗಿ ಹಿಂದೂರು ವರ್ಗದ ಹಿರಿಯ ನಾಯಕರಾದ PK ಪ್ರಸಾದ್ ಅವರು ಉತ್ತಮ ವ್ಯಕ್ತಿ ಹಾಗೂ ಅನುಭವಿ ಅಧಿಕಾರಿಗಳು. ಅವರು ಸಹಜ ಹೊಂದಿಕೊಂಡಿರುವಂತಹ KPCCಯಲ್ಲಿ ಹೆಚ್ಚಿನ ಬದಲಾವಣೆಗಳನ್ನು ಮಾಡಿ ರಾಜ್ಯದ ಜನತೆಗೆ ಒಳ್ಳೆಯ ಗುರಿ ಇರ್ತಕ್ಕಂತಹ ಒಂದು ಜವಾಬ್ದಾರಿ ನಾಯಕತ್ವವನ್ನು ಕೈಗೂಡಿಸಿಕೊಂಡು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಒಳ್ಳೆಯ ಅವಕಾಶಗಳನ್ನು ಕೊಡಲಿಕ್ಕೆ ಅವರಿಗೆ ಹೆಚ್ಚಿನ ಫಲ ಇರಬೇಕಂತ ಹೇಳಿ ಹಾಗೂ ನಮ್ಮ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅವರಿಗೂ ಸಲಹೆ ಸೂಚನೆಗಳನ್ನು ಕೊಟ್ಟು ಹೆಚ್ಚಿನ ರೀತಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅವಕಾಶಗಳು ಸಿಗ್ಲಿಕ್ಕೆ ಅಂತ ಕಾರ್ಯಕ್ರಮಗಳನ್ನು ರೂಪಿಸ್ತಾರೆ ಅಂತ ಹೇಳಿ ಆ ಒಂದು ಕಾರ್ಯಕ್ರಮ ಪೂರ್ವಭಾವಿಯಾಗಿ ನಮ್ಮ ರಾಜ್ಯಗಳು ಜಿಲ್ಲೆಗಳಿಂದ 3 ಬಸ್ಗಳನ್ನು ವ್ಯವಸ್ಥೆ ಮಾಡಿದ್ದಾರೆ. ಆ ವ್ಯವಸ್ಥೆಗಳಿಗೆಲ್ಲ ಕಾರ್ಯಕರ್ತರು ವ್ಯವಸ್ಥೆಗಳು ಮಾಡಿಕೊಂಡು ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕಾಗಿ ನಮ್ಮಲ್ಲಿ ಕೇಳ್ಕೊಳ್ತಾ ನನಗೆ ರಾಜಕೀಯರಿಗೆ ಯಾವ ಇದ್ದಾಗ ಜನತಾಂತ್ರಿಕವಾಗಿ ಕಾರ್ಯಕ್ರಮ ಮಾಡಿದ್ರು ಹೊಸದಲ್ಲ. ಅದನ್ನ ಅವ್ರು ಬೆಂಬಲಿಸ್ಕೊಂಡ್ರೆ ಅವ್ರು ರಾಜಕಾರಣ ಇದು ಮಾಡೋದು ಗೊತ್ತೈತೆ, ಜನ ಸಂಸದ ಗೊತ್ತೈತೆ, ಕಾರ್ಯಕ್ರಮ ಮಾಡೋದು ಗೊತ್ತೈತೆ. ಆಮೇಲೆ ಹೇಳ್ತಾ ಇದ್ದೀವಿ, ರಾಜ್ಯಗಳು ಜನಸಂಸದ ಗೊತ್ತೈತೆ, ಕಾರ್ಯಕ್ರಮ ಇದು ಮಾಡೋದು ಗೊತ್ತೈತೆ. ಮೊದಲು ನೀವು ಪಕ್ಷದಲ್ಲಿ ಕರೆಕ್ಟ್ ಆಗಿರ್ತೀವಿ, ಆಮೇಲೆ ಪಕ್ಷದ ಬಗ್ಗೆ ಮಾತಾಡಿದ್ರಿ. ಯಾಕೆ ಎದ್ಬಿಟ್ಟು ಚಿಂತಾಮಣಿ ಕಡೆಯಿಂದ ಇನ್ನೊಂದು ಬಿಡ್ರಿ, ರಾಜಕಾರಣ ಮಾಡಬೇಕಾದಾಗ ಮೊದಲು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ವಿ, ಆಮೇಲೆ ಮಾತಾಡ್ತೀವಿ. ಪಕ್ಷ ಅಲ್ಲ, ನೀವೇ ಕರೆಕ್ಟ್ ಪಕ್ಷದ ಗೊತ್ತಿಲ್ಲ ಬಂದು ಅಲ್ಲ, ಪಕ್ಷದ ಯಾವ ನೀವೇ ಗೊತ್ತಿಲ್ಲ, ನೀವು ಎಲ್ಲಿದ್ರೆ ನಿಮಗೆ ಗೊತ್ತಿಲ್ಲ. ಪಾಪ ನೀವು ಎಲ್ಲಿದ್ರಿ, ಏನ್ ಮಾಡಿದ್ರಿ, ನಿಮಗೆ ಗೊತ್ತಿಲ್ಲ. ಕಾಂಗ್ರೆಸ್ ಪಾರ್ಟಿ ಬಂದ್ಬಿಟ್ಟು ನೀವು ರಾಜ್ಯಗಳು ಕಾಂಗ್ರೆಸ್ ಆಫೀಸ್ ಬರ್ಬೋದು, ಅಭಿವೃದ್ಧಿ ಮಾತಾಡ್ತೀವಿ. ರಾಜ್ಯಗಳು ಕಾಂಗ್ರೆಸ್ ಆಫೀಸ್ ಬರ್ದಿಲ್ಲ, ಕಾಂಗ್ರೆಸ್ ಆಫೀಸ್ ಬರೋಣ ಏನಂದ್ರೆ ರಾಜ್ಯಗಳು ಕಾಂಗ್ರೆಸ್ ಆಫೀಸ್ ಬರೋಣ ಅಂತ ಹೇಳೋದು ಯಾರಾದ್ರೂ ಬಿಡುಗಡೆ ಅಡ್ಡಾಡ್ತೀವಿ ನೋಡೋಣ. ರಾಜ್ಯಗಳು ಕಷ್ಟ ಕಾಂಗ್ರೆಸ್ ಆಫೀಸ್ ಕಟ್ಟವ್ರೆ, ಯಾರೋ ಫೋನ್ ಮಾಡಿಬಿಟ್ಟು ಸಸ್ಪೆಂಡ್ ಕಾಂಗ್ರೆಸ್ ಆಫೀಸ್ ಮೀಟಿಂಗ್ ಮಾಡಿಬಿಟ್ಟು ಅದನ್ನ ಕೇಳ್ತಾರೆ. ಅವ್ರು ರಾಜ್ಯಗಳು ಕಾಂಗ್ರೆಸ್ ಪಕ್ಷ ಕಟ್ಟಿ ಕಾಂಗ್ರೆಸ್ ಪಕ್ಷದಲ್ಲಿ ಇದು ಮಾಡ್ಕೊಂಡು ಹೋಗ್ತಾವ್ರೆ. ತಾಕತ್ತಿ ಬಂದು ಇದು ಮಾತಾಡ್ಬೇಕು, ಯಾಕೋ ಫೋನ್ ಮಾಡಿ ಮಾತಾಡೋದಲ್ಲ, ಯಾಕೆಲ್ಲ ಬೇರೆ ಮಾತಾಡ್ತದಲ್ಲ. ನಮ್ಮ ಸಿದ್ದರಾಮಯ್ಯ ಇವತ್ತು 2 ವರ್ಷ ನಂತರ ಅವರು
ಮುಖ್ಯಮಂತ್ರಿಗಳ ಸ್ಥಾನ ಬಿಟ್ಕೊಡ್ತೀವಿ ಅಂತ ಹೈಕಮಾಂಡ್ ಅಲ್ಲಿ ಮಾತುಕತೆ ಮಾಡದಂತೆ ಇವತ್ತು ಅವರು ಕೂಡ ಕೊಟ್ಟು ಮಾತಂತೆ ಅವರು ಕೂಡ ಬಿಟ್ಕೊಟ್ಟು ಇವತ್ತು ನನ್ನ ರಾಷ್ಟ್ರೀಯ ಗುರುತು ನನಗೆ ರಾಷ್ಟ್ರದ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಡಿ ಕೆ ಶಿವಕುಮಾರ್ ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ. ಅದಕ್ಕೆ ನಮ್ಮೆಲ್ಲರಿಗೂ ಹೆಚ್ಚಿನ ಸಂತೋಷದ ಇವತ್ತು ಅವರ ಒಂದು ಪದಗ್ರಹಣ ಕಾರ್ಯಕ್ರಮ ರಾಜಭವನದಲ್ಲಿ ನಡೆಯಿತು. ಅಲ್ಲೇನಾಯ್ತು ಅಂದ್ರೆ ಎಲ್ಲ ಜನಸಂಖ್ಯೆಗೂ ಕೂಡ ಅವತ್ತು ಸೇರಕ್ಕಾಗಲಿಲ್ಲ, ನಮ್ಮ ಕಾರ್ಯಕರ್ತರಿಗೂ ಸೇರಕ್ಕಾಗಲಿಲ್ಲ. ಏನು ತೀರ್ಮಾನ ತಗೊಂಡಿದ್ದಕ್ಕೆ ಎಲ್ಲರೂ ಕೂಡ ಎಲ್ಲರೂ ಭದ್ರವಾಗಿರ್ಬೇಕಾಯ್ತು. ಹಂಗಾಗಿ ಈಗ ಮುಖ್ಯಮಂತ್ರಿಗಳು ಇವತ್ತು ನಮ್ಮ ಮುಖ್ಯಮಂತ್ರಿಗಳಾದ ನಮ್ಮ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಆಗ್ತಾ ಇದ್ದೀವಿ. ಕೊಟ್ಟು ಮಾತಂತೆ ಅಧಿಕಾರನ ಬಿಟ್ಕೊಟ್ಟಂತ ಸಿದ್ದರಾಮಯ್ಯನವರನ್ನು ಭೇಟಿ ಆಗ್ತಾ ಇದ್ದೀವಿ. ಅದೆಲ್ಲದಕ್ಕೂ ವಿಶೇಷವಾಗಿ ಇವತ್ತು ನಮ್ಮ ಪಕ್ಷನ ಮುನ್ನಡೆಸಿಕೊಂಡು ಹೋಗೋದಕ್ಕೆ ಇವರಿಬ್ಬರ ಸಾರಥ್ಯದಲ್ಲಿ ನಮ್ಮ ಎಐಸಿಸಿಯ ಅಧ್ಯಕ್ಷರು, ನಮ್ಮ ಎಐಸಿಸಿಯ ಹಿರಿಯ ನಾಯಕರು ರಾಹುಲ್ ಜಿ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಡಿ ಕೆ ಹರಿಪ್ರಸಾದ್ ಅವರಿಗೆ ಪಕ್ಷದ ಅಧ್ಯಕ್ಷರ ಸ್ಥಾನನ ಇವತ್ತು ಕೊಟ್ಟಿದ್ದಾರೆ. ಆ ಒಂದು ಅಧ್ಯಕ್ಷರ ಸ್ಥಾನದ ಪದಗ್ರಹಣ ಕಾರ್ಯಕ್ರಮನ ಇದೇ ಭಾನುವಾರ ಅಂದ್ರೆ 21ನೇ ತಾರೀಕು ಭಾನುವಾರ ದಿನ ಅರಮನೆ ಮೈದಾನದಲ್ಲಿ ಸುಮಾರು ಲಕ್ಷಾಂತರ ಜನ ಸೇರಿ ಅವರಿಗೆ ಪಕ್ಷದ ಜವಾಬ್ದಾರಿನ ವಹಿಸಬೇಕು ಅಂತ ತೀರ್ಮಾನ ಮಾಡಿ ನಾವೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ. ಈ ಒಂದು ಕಾರ್ಯಕ್ರಮದ ವಿಚಾರವಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರೇ ನನಗೆ ಪರ್ಸನಲ್ ಆಗಿ ಹೇಳಿದ್ದಾರೆ. ನಾನು ಹೋಗುವಾಗ ನಮ್ಮ ಜಿಲ್ಲೆಯ ಎಲ್ಲ MLA ಅಂದ್ರೆ ಬಾಗೇಪಲ್ಲಿ ಸುಬ್ಬಾರೆಡ್ಡಿ ಅವರು, ಶಿವಶಂಕರ್ ರೆಡ್ಡಿ ಅವರು, ನಮ್ಮ ಜಿಲ್ಲಾಧ್ಯಕ್ಷ ಕೇಶವ ರೆಡ್ಡಿ ಅವರು, ನಂದಿ ಆಂಜನಪ್ಪನವರು ಎಲ್ಲರೂ ಒಟ್ಟಿಗೆ ಹೋಗಿ ನಾವು ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ವಿ. ನಮ್ಮ ಮುಖ್ಯಮಂತ್ರಿಗಳು ಭೇಟಿಯಾಗಿ ಹಿಂದೆ ಏನು ನಮ್ಗಿದೆಲ್ಲ ಸುಮಾರು ಜನಕ್ಕೆ ಅಭಿವೃದ್ಧಿಗಳಿರ್ಬೋದು, ನಮ್ಮ ಕಾಂಗ್ರೆಸ್ ಮುಖಂಡರಿಗೆ ಸ್ವಲ್ಪ ತೊಂದರೆಗಳಾಗಿತ್ತು. ಮುಂದೆ ನೀವು ಬಾಗೇಪಲ್ಲಿ ಸುಬ್ರಹ್ಮಣ್ಯ ಅವರು ಹಿರಿಯಿದ್ದಾರೆ, ಅವ್ರಿಗೆ ಮಂತ್ರಿ ಸ್ಥಾನ ಲಾಸ್ಟ್ ಟೈಮ್ ಕೊಡ್ಬೇಕಾಗಿತ್ತು, ಕಾರಣದಿಂದ ಕೈ ತಪ್ಪಿದೆ. ಅವ್ರು ಕೊಡ್ಬೇಕು ಅನ್ನೋ ಮಾತನ್ನು ಕೂಡ ಕೇಳಿದಾಗ ಆಯ್ತು ಖಂಡಿತವಾಗಿ ಅವರು ಕನ್ಸಿಡರ್ ಮಾಡೋದನ್ನ ಮಾತು ಹೇಳಿದ್ರು. ಅದೇ ರೀತಿ ನನಗೂ ಕೂಡ ಒಂದು ಮಾತು ಹೇಳಿದ್ರು. ಈಗ 21ನೇ ತಾರೀಕು ನಾನು ಕರೆದೆ, ಅಣ್ಣ ನಿಮ್ಮ ಒಂದು ಮುಖ್ಯಮಂತ್ರಿಗಳಾಗಿರೋದಕ್ಕೆ ನಾವು ನಮ್ಮ ಸಿದ್ದರಾಮಯ್ಯ ವಿಧಾನಸಭಾ ಕ್ಷೇತ್ರದಾದ್ಯಂತ ನಿಮ್ಮ ಅಭಿಮಾನಿಗಳು ತುಂಬಾ ಜನ ನಾವಿದ್ದೀವಿ. ಈಗ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ 21ನೇ ತಾರೀಕು ತೀರ್ಮಾನ ಮಾಡಿದ್ವಲ್ಲ ಅಂತ ಹೇಳಿದೆ. ಆಗ ಹೇಳಿದ್ರು 21ನೇ ತಾರೀಕು ಬೇಡ, ಇನ್ನೊಂದು ದಿನ ಡೇಟ್ ನಿಗದಿಪಡಿಸಿಕೊಂಡ್ರೆ ಆ ಒಂದು ಕಾರ್ಯಕ್ರಮಕ್ಕೆ ಮೋಸ್ಟ್ಲಿ ಈಗ ಮಂತ್ರಿಗಳು ಅಂದ್ರೆ ಈಗ ಮಂತ್ರಿಗಳು ಏನಿದ್ದಾರೆ ಆ ಒಂದು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಕೂಡ ಇದೆ. ಇನ್ನು ಒಂದಷ್ಟು ಜನ ಮಂತ್ರಿಗಳಾಗ್ತಾರೆ, ಅವ್ರನ್ನು ಒಟ್ಟಿಗೆ ಕರೆದು ಪಕ್ಷದ ಅಧ್ಯಕ್ಷರು ಕೂಡ 21ನೇ ತಾರೀಕು ಪದಗ್ರಹಣ ತಗೋತಾರೆ, ಸ್ವೇರಿಂಗ್ ತಗೋತಾ ಇದ್ದಾರೆ. ಅವ್ರನ್ನೂ ಕರೆದು ಇನ್ನೂ ಗ್ರ್ಯಾಂಡ್ ಆಗಿರೋ ಒಂದು ಕಾರ್ಯಕ್ರಮ ಮಾಡಿ, ಹಾಗಾಗಿ ನಿಮ್ಮ ಕಾರ್ಯಕ್ರಮ ಮುಂದಕ್ಕೆ ಹಾಕೊಳ್ಳಿ. ಈ 21ನೇ ತಾರೀಕು ಆ ಒಂದು ಏನು ಕೆಪಿಸಿಸಿ ಅಧ್ಯಕ್ಷರಿದ್ದಾರೆ ಅಧ್ಯಕ್ಷರ ಸ್ವೇರಿಂಗ್ ಕಾರ್ಯಕ್ರಮಕ್ಕೆ ಹಿಂದೆ ಮೇಕೆದಾಟು ಕಾರ್ಯಕ್ರಮದಲ್ಲೇ ಸುಮಾರು ಸಿದ್ದಗಟ್ಟಿಂದ 200 ಬಸ್ಗಳಲ್ಲಿ 10,000 ಹೆಚ್ಚಿನ ಜನ ಬಂದಿದ್ದೀರ. ಭಾರತ್ ಜೋಡೋ ಬಸ್ಗೆ 200ಕ್ಕೂ ಹೆಚ್ಚು ಬಸ್ಗಳಲ್ಲಿ ನೀವು 10,000 ಹೆಚ್ಚಿನ ಜನ ಬಂದಿದ್ದೀರ ಅನ್ನೋ ಮಾತು ನಮ್ಮ ಮುಖ್ಯಮಂತ್ರಿಗಳು ಡಿ ಕೆ ಅವರ ಮುಖಾಂತರ ಅವ್ರ ಬಾಯಿಂದಲೇ ನಾವು ಹೇಳಿಸ್ಕೊಂಡಿದ್ದೀವಿ, ಕೇಳಿಸ್ಕೊಂಡಿದ್ದೀವಿ. ಇವತ್ತು ಆ ಒಂದು 21ನೇ ತಾರೀಕು ಕಾರ್ಯಕ್ರಮಕ್ಕೆ ಹೋಗೋಕೆ ನಮ್ಮ ತಾಲೂಕಿನಾದ್ಯಂತ 100 ಬಸ್ಗಳ ವ್ಯವಸ್ಥೆ ಮಾಡಿದ್ದೇವೆ. 100 ಬಸ್ಗಳ ವ್ಯವಸ್ಥೆ ಪ್ರತಿ ಪಂಚಾಯತಿಗೆ 2 ಬಸ್ಸು, ವಾರ್ಡಲ್ಲಿ ಶಿಡ್ಲಘಟ್ಟ 31 ವಾರ್ಡಲ್ಲಿ ಒಂದೊಂದು ಬಸ್ ವ್ಯವಸ್ಥೆ ಮಾಡಿ ಕಾರ್ಗಳಲ್ಲಿ ಬರುತ್ತವ್ರು ಮುಖಂಡರೆಲ್ಲ ಕಾರ್ಗಳಲ್ಲಿ ಬರ್ತಾರೆ. ಈಗ ಕೆಲವು ಕಾರ್ಯಕರ್ತರು ಕಾಂಗ್ರೆಸ್ ಅಭಿಮಾನಿಗಳು ಎಲ್ಲರೂ ಕೂಡ ನಮ್ಮ ಡಿ ಕೆ ಅವರ ಸ್ವೇರಿಂಗ್ ಕಾರ್ಯಕ್ರಮ ಹೋಗಕ್ಕಾಗಿಲ್ಲ.
ಆಮೇಲೆ ಅವ್ರಿಗೆ ಬೀಳ್ಕೊಡುಗೆ ಒಂದು ಅವ್ರಿಗೂ ನಾವೆಲ್ಲರೂ ಅವ್ರಿಗೂ ಒಂದು ಸನ್ಮಾನ ಮಾಡಬೇಕಾಗುತ್ತೆ. ಮುಖ್ಯಮಂತ್ರಿಗಳಾಗಿದ್ದಾರೆ, ಅವ್ರಿಗೂ ಒಂದು ಸನ್ಮಾನ ಮಾಡಬೇಕಾಗುತ್ತೆ. ಹರಿಪ್ರಸಾದ್ ಅಧ್ಯಕ್ಷರಾಗಿ ಸ್ವೀಕಾರ ಮಾಡ್ತಿದ್ದಾರೆ. ಒಂದೇ ಕೆಲವು 100 ಜನನ ಹೋಗಿ ನಾವು ಸನ್ಮಾನಿಸಿ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ಸಿದ್ಧಘಟ್ಟದ ಏನು ಒಂದು ಹೆಸರಿದೆ, ಹಿಂದಿನಿಂದ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ, ಶಿಡ್ಲಘಟ್ಟ ಅಂದ್ರೆ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ ಅಂತ ಹೇಳ್ತಾರೆ. ಹಂಗಾಗಿ ನಾವೆಲ್ಲರೂ ಕೂಡ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಪ್ರತಿ ಹಳ್ಳಿಯಿಂದ ಎಲ್ಲರೂ ನಗರದಲ್ಲಿ ಪ್ರತಿ ವಾರ್ಡ್ನಲ್ಲಿ ಎಲ್ಲರೂ ಒಟ್ಟಾರೆ ನಾವು ಅಂದ್ರೆ 100 ಬಸ್ಸನ್ನ 5,000 ಜನ, ಕಾರುಗಳಲ್ಲಿ ಇನ್ನೂ 1,000-1,500 ಜನ ಹೆಚ್ಚಿಗೆ ಹೋಗಿ ಒಂದು 6,000 ರಿಂದ 7,000 ಜನ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆ ಕಾರ್ಯಕ್ರಮ ಬಹಳ ಯಶಸ್ವಿಗೊಳಿಸಬೇಕಾಗಿ ನಮ್ಮನ್ನೆಲ್ಲರಿಗೂ ನಾನು ಕೇಳ್ಕೊಳ್ತಿದ್ದೀನಿ. ಡಿ.ಕೆ. ಒಂದು ಏನು ನಂಬಿಕೆ ಮೇಲೆ ನಾವೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಹಿಂದೆ ಕೂಡ ಭಾಗಿಯಾಗಿದ್ದೀವಿ, ಯಶಸ್ವಿಗೊಳಿಸಿದ್ರಿ. ಈ ಒಂದು ಕಾರ್ಯಕ್ರಮಗಳಲ್ಲೂ ಕೂಡ ನಾವೆಲ್ಲರೂ ಕೂಡ ನಮ್ಮ ಮುಖಂಡರುಗಳು ಕಾರ್ಯಕರ್ತರನ್ನ ಹುಡುಗಿಸಿ ಪ್ರತಿ ಹಳ್ಳಿಯಿಂದ ತಪ್ಪಿನ ಒಂದು ನಂಬಿಕೆ ಮೇಲೆ ನಾನು ನಮ್ಮ ಪಕ್ಷ ಏನು ಡಿ.ಕೆ. ಶಿವಕುಮಾರ್ ಮಾತುಕೊಟ್ಟಿದ್ದೀನಿ. 6,000-7,000 ಜನ ಬರ್ತೀವಿ ಅಂತ ನಾವು ಇನ್ನೂ ಹೆಚ್ಚಿನ ಜನ ಹೋಗಿ ಅವರಿಗೆ ನಾವು ನಮ್ಮ ನೆಟ್ವರ್ಕ್ ನಂಬಿಕೆನ ಉಳಿಸ್ಕೊಳ್ಳುವಂತ ಕೆಲಸ ಮಾಡೋಣ ಅಂತ ಸಂದರ್ಭದಲ್ಲಿ ಹೇಳ್ತೀನಿ.